ಎಂಥ ಒಂದು ಅಪೂರ್ವ ದೃಶ್ಯ. ನಾನೀಗ ನಿಂತಿದ್ದೇನೆ ಗುರುಪುರದ ಬಳಿ. ತಾವಿಲ್ಲಿ ನೋಡ್ತಾ ಇದ್ದೀರಿ ವಿಶಾಲವಾದ ಫಲ್ಗುಣಿ ನದಿ. ಇದಕ್ಕೆ ಗುರುಪುರ ನದಿ ಎಂದೇ ಹೆಸರು. ಗುರುಪುರ ನದಿಯ ಬಳಿಯ ಇದು ಸುಮಾರು 1 ಶತಮಾನದ ಸೇತುವೆ ಹತ್ರ ನಾನು ನಿಂತಿದ್ದೇನೆ. ಈ ದಿನದ ಕಾರ್ಯಕ್ರಮದ ಆಶಯ ಏನು ಅಂದರೆ, ಈ ನದಿ ಗುರುಪುರ ನದಿ ಅದು ಫಲ್ಗುಣಿ ಪಶ್ಚಿಮ ಘಟ್ಟದಿಂದ ಹುಟ್ಟಿ ಅದು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹರಿದು ಹೀಗೆ ಸಾಗುತ್ತಾ ಇಲ್ಲಿ ಗುರುಪುರದ ಪಕ್ಕದಲ್ಲಿ ಬಂದು ಮುಂದೆ ಹೀಗೆಯೇ ಸಾಗಿ ಮಂಗಳೂರಿನ ತಣ್ಣೀರು ಬಾವಿಯ ಬಳಿಯಿಂದ ಮುಂದುವರಿದು ಕೂಳೂರು ತಣ್ಣೀರು ಬಾವಿಯಿಂದ ಮುಂದುವರಿದು ಅದು ಸೇರುವುದು ಉಳ್ಳಾಲದ ಹತ್ತಿರದ ಅಳಿವೆ ಬಾಗಿಲಿನಲ್ಲಿ ನೇತ್ರಾವತಿ ನದಿಯನ್ನು. ನೇತ್ರಾವತಿಯ ನದಿಯ ಜೊತೆಗೆ ಸಂಗಮಿಸಿದ ಫಲ್ಗುಣಿ ಅಲ್ಲಿಂದ ಸೇರುವುದು ಸಮುದ್ರವನ್ನು. ಎಂಥ ಒಂದು ವಿಶೇಷ ನೋಡಿ. ಆದರೆ ಇಲ್ಲಿಯ ಜಲ ಸಂಪತ್ತು, ಇಲ್ಲಿಯ ಎಲ್ಲ ಸಂಪತ್ತನ್ನು ಕೊಟ್ಟು ಬಂದವಳೇ ಈ ಫಲ್ಗುಣಿ. ಫಲವನ್ನು ಕೊಡುವ ಗುಣವಂತಾದ ನಮ್ಮ ನದಿಯೇ ಫಲ್ಗುಣಿ ನದಿ. ಎಲ್ಲ ನದಿಗಳಿಗೆ ಕೂಡ ಹೆಣ್ಣು ಮಕ್ಕಳ ಹೆಸರು. ಅಂದರೆ ಒಂದು ಹೆಣ್ಣು ಮಗು, ಒಂದು ತಾಯಿ, ಅದು ಫಲವಂತಿಕೆಯಿಂದ ಸಹಿತ ಬದುಕಿನ ಎಲ್ಲ ಪ್ರೀತಿ ಸಮೃದ್ಧಿಯನ್ನು ಕೊಡುವುದರ ಸಂಕೇತ. ನಮ್ಮ ಈ ಗುರುಪುರ ನದಿ ಅಂತ ನಾವು ಏನು ಹೇಳ್ತೇವೆ ಅಂದರೆ, ಇಲ್ಲಿ ಗುರುಪುರದ ಹತ್ರ ಬರ್ತಾ ಇದೆ. ಗುರುಪುರ ಎಂಬ ಹೆಸರು ಬಂದಿರುವುದು ಕೂಡ ಇಲ್ಲಿ ಜಂಗಮ ಮಠ ಇದೆ. ಸುಮಾರು 3 ಶತಮಾನಗಳ ಹಿಂದಿನಿಂದ ಬೆಳೆದುಕೊಂಡು ಬಂದಂಥ ಒಂದು ಜಂಗಮ ಮಠ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಜಂಗಮರ ಅಂದರೆ ವೀರಶೈವರ 60 ಮಠಗಳಿದ್ದುವಂತೆ. ಈಗ ಉಳಿದುಕೊಂಡಿರುವಂಥದ್ದು ಬಹಳ ಮುಖ್ಯವಾಗಿ ಗುರುಪುರದ ಹತ್ತಿರ ಮತ್ತು ವಿಟ್ಲದಲ್ಲಿ ಇನ್ನೊಂದು ಜಂಗಮ ಮಠ ಇದೆ. ಅಷ್ಟು ಆಸ್ತಿ ಅವರ ಕೈಲಿ. ಯಾಕಂದರೆ ಕೆಳದಿ ಚೆನ್ನಮ್ಮನ ಕಾಲದಲ್ಲಿ ಈ ಪ್ರದೇಶ ಅವರ ಆಡಳಿತಕ್ಕೆ ಬಂದಿತ್ತು. ಇಲ್ಲಿ ನೋಡ್ತಾ ಇದ್ರೆ ಎಂಥ ಅದ್ಭುತವಾದ ಗುರುಪುರ ನೋಡಿ. ಅನೇಕ ಬಾರಿ ಜನ ಕೇಳ್ತಾ ಇದ್ದಾರೆ, ಮಂಗಳೂರಿನ ಹತ್ತಿರ ಬಂದರೂ ಯಾಕೆ ಇದರ ನದಿಯನ್ನು ಕುಡಿಯಲು ಇದರ ನೀರನ್ನು ಉಪಯೋಗಿಸುವುದಿಲ್ಲ? ಆದರೆ ಇದು ಕೆಲವು ಕೈಗಾರಿಕೆಗಳ ಮೂಲಕ ಇಲ್ಲಿ ಸಾಗ್ತಾ ಇರುವುದರಿಂದ ಕುಡಿಯಲು ನೀರನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಆದರೆ ಒಂದು ವಿಶೇಷವೆಂದರೆ, ಕುದುರೆಮುಖದಿಂದ ಬರ್ತಾ ಇದ್ದ ಹಾಗೆ ಲಕ್ಕೆಯ ಅಣೆಕಟ್ಟಿನಿಂದ ಅಲ್ಲಿಯ ಪರಿಪೂರ್ಣ ನೀರನ್ನು ಕುದುರೆಮುಖದ ಪೈಪ್ಲೈನ್ ಮೂಲಕ ಪಣಂಬೂರು, ಸುರತ್ಕಲ್ ಇತ್ಯಾದಿಗಳ ಕಡೆಗೆ ನೀರುಣಿಸಲು ಮಾಡುವ ಒಂದು ಪ್ರಯತ್ನ ಬೇಕು ಎಂಬುದಾಗಿ ನಂಬಿಕೆ. ಆದರೆ ಕೆಲವು ಕಾರಣಗಳಿಂದ ಸಾಧ್ಯವಾಗಿಲ್ಲ. ಆದರೆ ಪವಿತ್ರವಾದಂಥ ಫಲ್ಗುಣಿ ನದಿ ಪಳಲಿ ಮುಂತಾದ ಕ್ಷೇತ್ರಗಳನ್ನು ಹಾದು ಅದು ಮುಂದುವರಿಯುತ್ತಾ ಅದು ನಮ್ಮ ಮಂಗಳೂರಿನ ತಣ್ಣೀರು ಬಾವಿಗೆ ಬಂದು ನೇತ್ರಾವತಿಯ ಜೊತೆಗೆ ಸೇರಿ ಅಳಿವೆಯಲ್ಲಿ ಸಮುದ್ರವನ್ನು ಸೇರುವ ಸಂಗಮವೇ ಒಂದು ವಿಶೇಷ. ಅದೇ ಫಲ್ಗುಣಿ, ಫಲವನ್ನು ಕೊಡುವ ಗುಣಿ. ಗುರುಪುರ ನದಿಯಿಂದ ನಾವೀಗ ಮುಂದೆ ಸಾಗ್ತಾ ಇದ್ದೇವೆ. ನಮಸ್ಕಾರ. ಈ ದಿನದ ವಿಡಿಯೋಗ್ರಾಫರ್ ನನ್ನ ಗೆಳೆಯ ಪ್ರಶಾಂತ್ ಅಡ್ಯಾರ್ ಅವರು ಮಾಡಿದ್ದಾರೆ. ಧನ್ಯವಾದ.